ಇದೆಯಲ್ಲ, ಇಲ್ಲಿಂದ ಗೋಮೂತ್ರ ಹೋಗುತ್ತೆ. ಸೂರ್ಯನಾಡಿ ಚಂದ್ರನಾಡಿ ಅಂತ ಎರಡಿರುತ್ತೆ. ಆ ನಾಡಿಗಳ ಮಧ್ಯೆ ಬರುತ್ತಲ್ಲ ಗೋಮೂತ್ರ, ಅದು ಪ್ಯೂರ್ ಗೋಮೂತ್ರ. ಆದರೆ ಇದು ಯಾವುದು ಸೀಮೆ ಹಸು. ನಾಟಿ ಹಸುನೇ ಬೇರೆ. ನಾಟಿ ಹಸು ತುಂಬ ಇರುತ್ತೆ, ಹಳ್ಳಿಕಾರು, ಗಿರ್ರು, ಮಲೆನಾಡು ಗಿಡ್ಡ ಇವೆಲ್ಲ ಇರುತ್ತೆ. ಇದೆಲ್ಲ ಸೀಮೆ ಹಸು. ಇದ್ರ ಹಾಲು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು ಹಾಲು. ಆದರೆ ನಾಟಿ ಹಸುವಿನ ಹಾಲು ಕುಡಿದ್ರೆ ಬೋನ್ಸ್ಗೆಲ್ಲ ಶಕ್ತಿ ಬರುತ್ತೆ, ಆಯ್ತಾ. ಇದರಲ್ಲಿ ಈ ಸೀಮೆ ಹಸು ಏನಂದ್ರೆ ಸುಮ್ಮನೆ ದುಡ್ಡುಗೋಸ್ಕರ ಇಟ್ಕೊಂಡಿರೋದು ಅಷ್ಟೇ, ಸುಮ್ಮನೆ ದುಡ್ಡು ಮಾಡಬೇಕು ಅಂತ ಅಷ್ಟೇ. ಇದ್ರದ್ದು ನೋಡಿ ಮಾಂಸ ಯಾರೂ ತಿನ್ನಲ್ಲ, ಇದ್ರ ಮಾಂಸನ, ಆಯ್ತಾ. ಆದರೆ ನಾಟಿ ಹಸು ಮಾಂಸನ ಯಾರೂ ಬಿಡಲ್ಲ, ಎಲ್ಲರೂ ಕೂಡ ತಿಂತಾರೆ, ಆಯ್ತಾ. ಹಾಗಾಗಿ ಇದು ಹಸು. ಹಸುವಿನ ಕೊಂಬಲ್ಲಿ, ಹಸುವಿನ ಬಾಲದಲ್ಲಿ ಎಲ್ಲ ಪಿತೃದೇವತೆಗಳು ಇರ್ತಾರೆ. ಏನಿರ್ತಾರೆ ಹಸು ಬಾಲದಲ್ಲಿ? ಯಾರು ಇರ್ತಾರೆ? ಪಿತೃದೇವತೆಗಳು. ಹನುಮಂತ ದೇವ್ರ ಬಾಲದಲ್ಲಿ ಎಲ್ಲರೂ ಇರ್ತಾರೆ. ಭಗವಂತನ ಸನ್ನಿಧಾನ ವಿಶೇಷ ಹನುಮಂತ ದೇವ್ರ ಬಾಲದಲ್ಲಿ, ಆಯ್ತಾ. ಹಂಗೆ ಹಸುವಿನ ಬಾಲದಲ್ಲಿ ಪಿತೃದೇವತೆಗಳು. ಆದರೆ ಇದೆಂಥ ಹಸು? ಇದು ಸೀಮೆ ಹಸು. ಇದೇನು ಹಸು? ಇದು ನಮ್ಗೆ ಬೇಕಾದ್ರೆ ಎಂತ ಹಸು? ನಾಟಿ. ಎಂತ ಹಸು ಬೇಕು ನಮಗೆ? ನಾಟಿ ಹಸು ಬೇಕು, ಆಯ್ತಾ. ನಾಟಿ ಹಸು ಅಲ್ಲಿ ಸಿಕ್ಕಿದ್ರೆ ಆ ಹಸುನ ಉಳಿಸ್ಬೇಕು ನಾವೆಲ್ಲ. ಹಸು ಉಳಿಲಿ ಅಂತ ಅಂದ್ಬಿಟ್ಟು ಏನಾದ್ರು ಪಾರಾಯಣ ಮಾಡ್ಬೇಕು ನಾವೆಲ್ಲ, ಆಯ್ತಾ. ಈಗ ಹಸು ಎಲ್ಲ ಕಟ್ ಮಾಡ್ತಾರಲ್ಲ, ಹಸು ಎಲ್ಲ ಸಾಯಿಸ್ತಾ ಇದಾರಲ್ಲ, ಅವ್ರಿಗೆ ಪಾಪ ಬಂದಿರುತ್ತೆ. ನಾವು ಹಸು ಉಳಿಲಿ, ನಮ್ಮಿಂದ ಏನು ಹಸು ಉಳಿಯಲ್ಲ, ಹಸು ಉಳಿಲಿ ಅಂತ ನಾವು ಟ್ರೈ ಮಾಡ್ತೀವಲ್ಲ, ಅಷ್ಟೇ ಎಮ್ದೇವ್ರು ಮಾರ್ಕ್ಸ್ ಕೊಡ್ತಾರೆ ನಮಗೆ. ಇವನು ಹಸು ಉಳಿಸ್ತಾನಪ್ಪ ಅಂತ, ಆಯ್ತಾ. ಹಸುವಿನಲ್ಲಿ ಅಷ್ಟು ವೈಶೇಷ್ಯ, ಆಯ್ತಾ. ಇನ್ನು ಹಸು ಕರು ಹಾಕತ್ತೆ. ಎಲ್ಲಿಂದ ಕರು